ಅವರು ಬಿಡ್ಲಾರು, ಇವರು ನಿಮಗೆ ಗೊತ್ತ ಕೊಡ್ಲಾರು, ಇವ್ರು ಬಿಡ್ಲಾರು ನಮ್ಗೆ ಬೇಕು ಕುರ್ಚಿ ಅಂತ ಇವ್ರು ಜಗ್ತಾ ಇದ್ದಾರೆ, ನಾವು ಕೊಡೋದಿಲ್ಲಪ್ಪ ಅಂತ ಅವರು. ಇದರಿಂದಾಗಿ ಆಡಳಿತ ಮೇಲೆ ಹೊಡೆದು ಬೀಳ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಹೆಸರು ದಿನ ದಿನಕ್ಕೆ ಡ್ಯಾಮೇಜ್ ಆಗ್ತದೆ. ಕಾಂಗ್ರೆಸ್ಗೊಂದು ಭಯ ಅದ, ಯಾಕಂದ್ರೆ ಕಡಿಮೆ 40-45 ವರ್ಷಗಳಿಂದ ಪಕ್ಷಕ್ಕೆ ದುಡಿತಾ ಬಂದಂಥ ಪಕ್ಷನಿಷ್ಠ ವ್ಯಕ್ತಿ ಒಂದು ಕಡೆ, ಮತ್ತು ಪಕ್ಷಕ್ಕಾಗಿ ಎಲ್ಲದಕ್ಕೂ ತಯಾರಾಗಿರ್ತಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಜೊತೆಗೆ ಎಂದೂ ಬದಲಾಗಲಾರದವರು ತಾವು ತಿಳ್ಕೊಂಡವರು. ಬಟ್ ಅವರು ಇವತ್ತು ಭಾಳಷ್ಟು ಹೇಳಿದರು. ಇಷ್ಟರೊಳಗೆ ಕೇಳಬೇಕಾಗಿತ್ತೇನೋ ಡಿ ಕೆ ಶಿ ಅವರು ನಿಜವಾಗಿಯೂ ಸ್ವಾಮಿ ಭಕ್ತರಾಗಿದ್ದರೆ, ಹನುಮಂತರ ಆಗಿದ್ದರೆ, ಹನುಮಂತ ಇದ್ದಂಗೆ ಇಷ್ಟರೊಳಗೆ ತಿಳ್ಕೊಂಡು ಮೌನ ಆಗಿದ್ಕೊಂಡು ನಮ್ಮ ಕೆಲಸದ ಮಾಡಬೇಕಾಗಿತ್ತೇನೋ. ಅವರು ಮಾಡ್ತಾನೂ ಇಲ್ಲ, ಅವ್ರಿಗೆ ಬಿಡ್ಲಿಕ್ಕೆ ಆಗ್ತಾಯಿಲ್ಲ. ಈ ಸಂದರ್ಭದ ಸಿ ಎಮ್ ಆದ್ರೆ ಆಗಿ ಹೋಗ್ತೀನಿ ಅಂದ್ರೆ ಇಲ್ಲ ಅನ್ನೋ ಭಾವನೆ ಅವ್ರಿಗೆ ಬಂದಂಗೆ ಕಾಣ್ತದೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯರಿಗೂ ಕೂಡ ಅದನ್ನು ಬಿಡಬಾರದಪ್ಪ ಹೆಸರು, ನಾನು ಲಾಸ್ಟಿಗೆ ಮುಗಿದ ಇದೊಂದೇನೋ ಅನುಭವಿಸ್ಬೇಕಂತ ಅವ್ರಿಗೆ ಕೂತಿದ್ದಾರೆ. ಹೀಗಾಗಿ ಇವರಿಬ್ಬರು ತಿಕ್ಕಾಡಿದಾಗೆ ಕಾಂಗ್ರೆಸ್ಸಿನ ಏನಪ್ಪ ಅಂತ ಒಳ್ಳೆಯ ಕೆಲಸಗಳು ನಿಜವಾಗಿಯೂ ಈ ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೆಯ ಕೆಲಸನ, ಅದು ಮೆಚ್ಚುವಂಥ ಕೆಲಸನ. ಆದರೆ ಅದನ್ನು ಸರಿಯಾಗಿ ಹೆಸರು ಆಗ್ತಾಯಿಲ್ಲ, ಪ್ರಚಾರ ಆಗ್ತಾಯಿಲ್ಲ. ಜೊತೆಗೆ ಲಕ್ಷ್ಮೀ ಗೃಹಲಕ್ಷ್ಮಿಗೆ ಕೊಟ್ಟಂತಹ 2 ತಿಂಗಳ ದುಡ್ಡನ್ನು ಈಗಾಗಲೇ ಬಿಡುಗಡೆ ಮಾಡಿದ್ರೆ ಸುದ್ದಿಗಳಿದ್ದಾವೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಎಲ್ಲ ಒಳ್ಳೆಯ ಕೆಲಸ ಮಾಡಿಯೂ ಸಹಿತ ಇವತ್ತು ಟೀಕೆಗೆ ಒಳಗಾಗುವಂಥದ್ದು ಪ್ರಮೇಯ ಇವತ್ತು ಕಾಂಗ್ರೆಸ್ಗೆ ಬಂದು ನಿಲ್ತಾ ಇದೆ ಅಂದರೆ. ಇನ್ನೂ ಬೇರೆ ಕೆಲಸಗಳಿದ್ದಾವೆ ಮಾಡಬೇಕಾಗಿದ್ದು, ಇನ್ನೂ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗಿದೆ. 70,000 ಟೀಚರ್ಗಳನ್ನು ಈಗ 2-2.5 ಲಕ್ಷ ಅಪಾಯಿಂಟ್ಮೆಂಟ್ಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತನ್ನ ಮಿನಿಮಮ್ ಮಾಡುವಂಥದ್ದು ಮತ್ತು ಹೊಸದು ಏನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದನ್ನು. ರಿಸರ್ವೇಷನ್ ಸಲುವಾಗಿದ್ದು ಈಗಾಗಲೇ ಮೀಸಲಾತಿ OBC ಸಲುವಾಗಿ ಏನೋ ಮಾಡಿದ್ದಾರೆ, ಅದು ಅನುಷ್ಠಾನಗೊಂಡಿಲ್ಲ, ಅನುಷ್ಠಾನಗೊಳಿಸ್ಬೇಕಾಗಿದೆ. ಅದನ್ನು ಮೀರಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನೋ